ಯಾವ ಊರಿಂದ ಬಂದಿರಲ್ಲ? ಬಲ್ಲವಣಸಿ. ನಿಮ್ಮ ಹೆಸರೇನು ಸರ್? ಬೆಟ್ಟಪ್ಪ. ಹಾಂ, ಏನು ಪ್ರಾಬ್ಲಮ್ ಏನು? ನಮಗೆ ಸಮುದಾಯ ಭವನದೊಂದು ಮೇಲೆ ಚಾವಣಿ ಬೀಳಂಗೈತಿ. ಆಮೇಲೆ ಕುಡಿಯ ನೀರಿನ ಒಂದು ಸಮಸ್ಯೆ ಇತ್ತು, ಅದಕ್ಕೆ ಅವ್ರಿಗೆ ಅರ್ಜಿ ಕೊಡ್ಲಿಕ್ಕೆ ಬಂದಿವಿ. ಈಗ ಸಮುದಾಯ ಭವನಕ್ಕೆ ಕೊಟ್ರ ಏನು ಹೇಳಿದ್ರು? ಬರ್ತೀವಿ ಅಂತ ಹೇಳ್ಯಾರ. ಹೌದಾ? ನೋಡ್ತೀವಿ, ಆಮೇಲೆ ಬಂದು ನೋಡಿ ನಮ್ಗೆ ಇಲ್ಲಿ ಹೇಳ್ತೀವಿ ಅಂದಾರ. ಇವರು ಅದನ್ನ ಹೇಳಿದ್ದಾರೆ, ಎಲ್ಲಿ ಕುಡಿಯ ನೀರಿನ ಬಗ್ಗೆ. ಅದಕ್ಕೋಸ್ಕರ ಮನವಿ ಕೊಟ್ಟಿದ್ದೇವೆ. ಏನ್ ಪ್ರಾಬ್ಲಮ್ ಏನು ಸರ್? ಕುಡಿಯ ನೀರಿಂದು ಒಂದೇ ಸರ್ ಬೋರ್ ಇದೆ ಬಲ್ಲವಣಸಿ ಗ್ರಾಮದಲ್ಲಿ. ಇನ್ನೂವರೆಗಾದ್ರೂ ಯಾರು ಬೋರ್ ಹಾಕ್ಸಿಲ್ಲ, ಯಾವ ಅಧಿಕಾರಿಗಳು ಸಹ ಬಂದಿಲ್ಲ. ಒಂದೇ ಬೋರ್ ಇತ್ತ? ಒಂದೇ ಸರ್ ಬೋರ್ ಇರೋದು. 30 ವರ್ಷದಿಂದ ಒಂದೇ ಬೋರ್ಗೆ ನಡೆಯೋದು. 30 ಇಯರ್ಸ್ ಒಂದು ಬೋರ್ ನಡೀತಾ. ಅಕಸ್ಮಾತ್ ಬೋರ್ ಏನಾದ್ರು ಸುಟ್ರೆ 15 ದಿನ ಸರ್ ಅದು ರೆಡಿ ಮಾಡಕ್ ಪಂಚಾಯತ್ ಅವ್ರು ತಗೊಂತಾರ ಸರ್. ಹಾಗಾಗಿ 15 ದಿನ ತನಕ ಜನರು ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾರ ಸರ್. ಹಾಗಾಗಿ ಒಂದೇ ಬೋರ್ಲಿಂದ ನಮಗೆ ಸಮಸ್ಯೆ ಬಗೆಹರಿಲ್ಲ ಅಂತೇಳಿ ಆಲ್ಟರ್ನೇಟ್ 1 ರಿಂದ 2 ಬೋರ್ ಅವಶ್ಯಕತೆ ಇದೆ ಅಂತೇಳಿ ಕುಡಿಯುವ ನೀರಿನ ಗ್ರಾಮೀಣ ಕುಡಿಯುವ ನೀರಿನ ಇದು ಆಫೀಸಿಗೆ ಬಂದು ಒಂದು ಮನವಿ ಕೊಟ್ಟಿವಿ ಸರ್. ಶುಕ್ರವಾರ ವಿಸಿಟ್ ಕೊಟ್ಟು ಇಮಿಡಿಯೇಟ್ಲಿ ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ AW ಬಸವರೆಡ್ಡಿ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಈಗ ವರ್ಷದಲ್ಲಿ ಎಷ್ಟು ಸರ್ತಿ ಹಂಗಾಗ್ತದೆ ನಿಮಗೆ ಕುಡಿಯೋ ನೀರಿನ ಸಮಸ್ಯೆ? ಸರ್ ಸತತವಾಗಿ ಒಂದು 6-7 ತಿಂಗಳಿಂದ ಆಗ್ತಾನೆ ಇದೆ ಸರ್. ಅದು 6-7 ತಿಂಗಳ ಸಮಸ್ಯೆ ಇದೆ ಸರ್. 6-7 ತಿಂಗಳಿಂದ ಆಗ್ತಾ ಇದೆ ಸರ್. ಅದು ಅದಕ್ಕೋಸ್ಕರ 1 ರಿಂದ 2 ಬೋರ್ ಅವಶ್ಯಕತೆ ಇದೆ, ಮುಂದಿನ ಇದಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಬಿಫೋರ್ ಬಂದು ನಾವು ಅರ್ಜಿ ಕೊಟ್ಟಿದೀವಿ ಸರ್. ಅಲ್ಲಿ ಗ್ರಾಮ ಪಂಚಾಯತ್ ಏನು ವ್ಯವಸ್ಥೆ ಮಾಡಿಲ್ಲ ಸರ್? ಗ್ರಾಮ ಪಂಚಾಯತಿ ಅವರಿಗೆ ಒಂದ್ಸಲ ಮನೆ ಕೂಡ ಸಹ ಹೇಳಿದ್ವಿ ಸರ್, ಬರುತ್ತೆ ಅಂತ ಹೇಳಿದ್ರೆ ಇನ್ನವರಿಗೆ ಆದ್ರೆ ಯಾವ್ದು ಬಂದಿಲ್ಲ. ಅದಕ್ಕೋಸ್ಕರ ಕುಡಿಯ ನೀರು ಇದಕ್ಕೆ ಬಂದು ಈಗ ನಿಮ್ಮ ಜನಪ್ರತಿನಿಧಿ ಇರ್ತಾರಲ್ಲ, ಈಗ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ ಅಥವಾ ಅಲ್ಲಿ ಆಫೀಸರ್ಗಳಾಗಲಿ, PDOಗಳಾಗಲಿ ಅಥವಾ MLR ಆಗಲಿ ಅಥವಾ MP ಆಗಲಿ ಯಾರಿಗೂ ಮನವಿ ಕೊಟ್ಟಿಲ್ಲ ಇದುವರೆಗೆ ನೀವು? ಸರ್ ಹೇಳಿದೀವಿ ಸರ್, ಮಾಡ್ತೀವಿ ಅಂತ ಹೇಳಿದ್ರು. ಇನ್ನವರಿಗೆ ಆದ್ರೆ ಯಾವ ರೀತಿ ಕ್ರಮ ತಗೊಂಡಿಲ್ಲ. ಹಾಗಾಗಿ ಇಲ್ಲಿ ಬಂದು ಒಂದ್ಸಲ ಆಫೀಸಿಗೆ ಕೊಟ್ಟಿದೀವಿ ಸರ್. ಈಗೇನಂದ್ರೆ ಇವ್ರು ಬರ್ತಂತ ಹೇಳಿದ್ರ? ಬರ್ತಾವಂತ ಹೇಳ್ಯಾರ. ಯಾವಾಗ ಬರ್ತಂತ? ಶುಕ್ರವಾರ ಬಂದು ಕೊಡ್ತೀನಿ ಅಂತ. ಹಾ ನೋಡ್ರಿ, ಮತ್ತೆ ಹಂಗೇನಾದ್ರು ಬರ್ದೆ ವ್ಯವಸ್ಥೆನೂ ಮಾಡ್ತೀವಿ ಅಂತ ಇವರು ಹೇಳ್ಯಾರ. ಅದನ್ನ ಮೇಲ್ಚಾವಣಿ ಬಿದ್ದದನ್ನ ಅದನ್ನ ಸರಿ ಮಾಡಿ. ಅದೇನ್ ಏನಾಯ್ತು? ಸಮುದಾಯ ಭವನ ಇತ್ತ ಮೊದಲಲ್ಲಿ? ಎಷ್ಟು ವರ್ಷ ಆಯ್ತು? ಸಮುದಾಯ ಭವನ ನಬಿ ಸಾಹೇಬ್ ಸಣ್ಣ ಕೈಗಾರಿಕೆ ಮಂತ್ರಿದ್ದಾಗ ಮಾಡಿಸಿದ್ದಾರೆ. ಅದ್ರ ನಬಿ ಸಾಹೇಬರು ಇದ್ದಾಗ ಅವಾಗಿಲಿಂದ ಈ ಮೇಲ್ಚಾವಣಿ ಕುಸಿತ ಆಯ್ತು. ಅವಾಗಿಲಿಂದ ಯಾವ್ದು ಮಾಡಿಲ್ಲ ಸಮುದಾಯ ಭವನ. ಮಾಡಿಲ್ಲ. ಮಾಡಿಸಿದ್ರೆ ಟೆಂಪ್ರವರಿ ಆಗಿ ಹೋಗಿಬಿಡತ್ತೆ. ಅವ್ರು ಮಾಡಿದಾರು ಹೋದ್ರು, ಮಾಡಿಸಿದಾರು ಹೋದ್ರು. ಮೇಲ್ಚಾವಣಿ ಎಲ್ಲ ಕುಸ್ತೋಗ್ಬಿಡ್ತ ಅದು? ಓಹೋ, ಹೌದಾ? ಸರ್ ಅದರಲ್ಲಿ ನ್ಯಾಯಬೆಲೆ ಅಂಗಡಿ ಮಾಡಿದ್ದಾರೆ ಸರ್. ಅದರಲ್ಲಿ ಇಡೀ ಬಲವಂಚಿ ಗ್ರಾಮಸ್ಥರು ಎಲ್ಲರೂ ಅಲ್ಲೇ ಬರ್ತಾರೆ ಸರ್. ಅಕ್ಕಿ ಹಾಕ್ಸಡಕ ಮಕ್ಳು ಆಗ್ಲಿ ಸರ್, ಹೆಣ್ಮಕ್ಳು ಗಂಡ್ಮಕ್ಳು ಯಜಮಾನ್ ಎಲ್ಲರ ಪಾಪ ಅಲ್ಲೇ ಬರ್ತಾರೆ ಸರ್. ಮತ್ತೆ ಇಡೀ ಊರಿಗೆ ಒಂದು ಬಿಡದಿ ಮನೆ, ಒಂದು ಮದುವೆಗಳಾಗ್ಲಿ ಯಾವುದೇ ಕಾರ್ಯಕ್ರಮ ನಡೆಯೋದಾಗ್ಲಿ ಅದು ಒಂದೇ ಸರ್ ಇರೋದು. ಅದೇ ಸಮುದಾಯ ಭವನ ಅದೇ ಸರ್. ಅದು ಆಲ್ರೆಡಿ ಕುಸಿತ ಇದೆ ಸರ್, ಅಗ್ನೆಲ್ಲ ಕೀಳ್ತಾ ಇದೆ. ಹಾಗಾಗಿ ಮುಂದೆ ಸಮಸ್ಯೆ ಆಗ್ಬಾರ್ದಂತ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ಅವರಿಗೆ ಮನವಿ ಕೂಡ ಕೊಟ್ಟಿವಿ ಸರ್. ಅವ್ರು ಕೂಡ ಆದಷ್ಟು ಬೇಗ ಬಂದು ವಿಸಿಟ್ ಕೊಟ್ಟು ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಈ ಶಾಸಕರ ಕಿವಿಗೆ ಒಂದು ಮಾತು ಹಾಕ್ಬೇಕು ಇದನ್ನೆಲ್ಲ. ಶಾಸಕರೇ ಅಂತ ನಮ್ದು ಸರ್ಕಾರ ಇಲ್ಲಪ್ಪ, ಸದ್ಯದಲ್ಲಿ ಅನುದಾನ ಇಲ್ಲ, ಬಂದ್ಮೇಲೆ ಅಲ್ಲಿ ಕೇಳಿರ? ಲಾಸ್ಟ್ ಟೈಮ್ ಒಂದ್ಸಲ ಮನವಿ ಕೇಳ್ಬೇಕು, ಕೊಡ್ಬೇಕು, ಮನವಿ ಕೊಡ್ಬೇಕು. ಅದು ಮಾಡ್ತಾರ ಬಿಡ್ತಾರ. ನೀವು ನಿಮ್ಮ ಊರ್ಲಿಂದ ಒಂದು ಮನವಿ ಕೊಡ್ಬೇಕಲ್ಲ, ಕೊಟ್ಟಿರಿಲ್ಲ? ಕೊಟ್ಟಿವಿ ಸರ್. ಆದಷ್ಟು ಬೇಗ ಅವರಿಗೊಂದು ಮನವಿ ಕೊಡ್ತೀವಿ ಸರ್. ಕೊಡ್ತೀವಿ ಸರ್, ಅವ್ರ ಗಮನಕ್ಕೆ ಬರ್ಬೇಕು. ಅದಲ್ಲ ಮಾಡ್ತಾರೆ ನೋಡಿ. ಈಗ ಏನಾದ್ರು ಸಮಸ್ಯೆಗಳದಾವಂದ್ರೆ ಆಫೀಸರ್ ಬಂದು ಕ್ಲಿಯರ್ ಮಾಡ್ತಾರಂದ್ರೆ ಮಾಡ್ಲಿ, ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಇನ್ನೊಂದ್ಸಲ ಅರ್ಜಿ ಕೊಡ್ತೀವಿ ಸರ್, ಬಿಡಲ್ಲ. ನಮ್ಮ ಸಮಸ್ಯೆ ಬಗೆಹರಿಯೋ ತನಕ ನಾವು ಬಿಡಲ್ಲ ಸರ್. ಅರ್ಜಿ ಮತ್ತೊಂದ್ಸಲ ಆಗಲಿ ಅರ್ಜಿ ಕೊಟ್ಟು ನಮ್ಮ ಸಮಸ್ಯೆ ಬಗೆಹರಿಸತನ ನಾವು ಅವರಿಗೆ ಸತತವಾಗಿ ಫಾಲೋ ಅಪ್ ಮಾಡ್ತೀವಿ. ಈಗ ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರಿ, 30 ವರ್ಷದಿಂದ ಒಂದೇ ಬೋರ್ ಐತೆ ಅಂತೇಳಿ. ಆಮೇಲೆ ಇದ್ರದ್ದು ಸಮುದಾಯ ಭವನ ಅದು ಕೂಡ ನಬಿ ಸಾಹೇಬ್ರ ಮೇಲ್ಚಾವಣಿ ಎಲ್ಲ ಹೋಗ್ಬಿಟ್ಟದ. ಅದು ಕೂಡ 30-40 ವರ್ಷದಲ್ಲ, ಅದು ಕೂಡ ಹೋಗಿದೆ. ಇನ್ನೊಂದು ಯಾವ್ದಾದ್ರು ಮಾಡ್ಕೊಡಕ್ಕೆ ಪ್ರಯತ್ನ ಪಡ್ತಾರೆ, ನೋಡೋಣ ಜನಪ್ರತಿನಿಧಿಗಳು. ಈಗ ಮತ್ತೇನು ಸಮಸ್ಯೆಗಳು? ಅದೇ ರೀತಿ
ಶೌಚಾಲಯ ಸಾರ್ವಜನಿಕರ ಶೌಚಾಲಯ ಅನ್ನೋದು ಒಂದು 30-35 ವರ್ಷ ಹಿಂದೆ ಮಾಡಿದ್ರು ಸರ್. ಹಾ ಹಾ ಮಹಿಳೆಯರದು. ಹಾ ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಅದೆಲ್ಲ ಅದು ಕೂಡ ಅಲ್ಲಿ ದುರಸ್ತಿಯಲ್ಲಿದೆ ಸರ್. ಹಾ 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 ಅದು ಕೂಡ ಆದಷ್ಟು ಬೇಗ ಮಾಡಿಕೊಡ್ರಿ ಅಂತ ಹಾಳಾಗ್ಬಿಡ್ತಾ ಎಲ್ಲ ಇದು. ಹಾ ಅರ್ಜಿ ಕೊಟ್ರಲ್ಲ, ಏನಂತಾರೆ ಈಗ ಮಾಡ್ಕೊಡ್ತಾರಂತ? ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸರ್. ಹೌದಾ? ಹಾ ಸರ್, ಹಾ ನಾವು ಕಾಯ್ತೀವಿ ಸರ್, ಆದಷ್ಟು ಬೇಗ ಮಾಡ್ಕೊಡ್ರಿ ಅಂತ ವಿನಂತಿ ಕೂಡ ಮಾಡ್ತೀವಿ. ಅಕಸ್ಮಾತ್ ಇಲ್ಲಿ ಇದೇ ರೀತಿ ವಿಳಂಬ ಆದಲ್ಲಿ ಮತ್ತೆ ಯಾವಾಗಲಿಂದ ಕೊಟ್ರಿ ನೀವು? ಸರ್ ಇದಕ್ಕಿಂತ ಮುಂಚೆ ದೂರವಾಣಿ ಮೂಲಕ ಹೇಳಿದ್ವಿ ಸರ್, ಅದು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ಒಂದು ಅರ್ಜಿ ಕೊಡಂತ ಅರ್ಜಿ ಕೊಟ್ಟಿವಿ. ಅಲ್ಲಿ ಗ್ರಾಮ ಪಂಚಾಯತಿ ಕೊಟ್ರ? ಗ್ರಾಮ ಪಂಚಾಯತ್ ಕೂಡ ಹೇಳಿದ್ವಿ ಸರ್, ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನವರೆಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ಯಾವಾಗ ಹೇಳಿದ್ರಿ ಸರ್? ಇದಕ್ಕಿಂತ ಮುಂಚೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಮೆಂಬರ್ಗಳು ಇದ್ದಾಗ ಸಹ ಅವ್ರ ಗಮನಕ್ಕೆ ಹಾಕಿದ್ರು ಸರ್ ಜನರು. ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ಸರ್. ಹಾಗಾಗಿ ಎಲ್ಲ ಗ್ರಾಮಸ್ಥರು ಸೇರಿ ಇನ್ನೊಂದ್ಸಲ ಗ್ರಾಮ ಪಂಚಾಯತಿ ಮನೆಗೆ ಕೊಡ್ತೀವಿ ಸರ್. ಮನೆಗೆ ಕೊಡ್ತೀರಾ? ನೋಡೋಣ ಏನ್ ಮಾಡ್ತಾರಂತೇಳಿ. ಅದಲ್ಲಪ್ಪ, ಇಲ್ಲದೆ ಇದ್ರೆ ಒಂದು ಮತ್ತೆ ಪ್ರಯತ್ನ ಪಡ್ರಿ ಅಲ್ವಾ? ಸಮಸ್ಯೆ ಪರಿಹಾರ ಆಗೋ ತನಕ ನಾವು ಪ್ರಯತ್ನ ಬಲ್ಲವಣಸಿ ಗ್ರಾಮದ ಹೊಸ ಕೊಳವೆ ಬಾವಿ ಕೊರೆಯಿಸುವ ಪೈಪ್ಲೈನ್ ಕಾಮಗಾರಿ ಮಾಡುವುದು ಹಾಗೂ ಗ್ರಾಮದ ದುರ್ಗಮ್ಮನ ಗುಡಿ ಹತ್ತಿರ ಇರುವ ಹಾಲಿ ಇರುವ ಕೊಳವೆ ಬಾವಿಗೆ ಬೋರ್ವೆಲ್ ಮಾಡುವುದು. ಎಸ್ಟಿಮೇಟ್ ಕಾಸ್ಟ್ 3 ಲ್ಯಾಕ್ ಮಾಡಿದೆ ಸರ್. ಬದಲಾವಣೆ ಆಗ್ತಂದ್ರೆ ಸರ್ ಇನ್ನೊಂದೇನಂದ್ರೆ ಅತಿ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಬಲವಂಚಿ ಗ್ರಾಮದಲ್ಲಿ ಕುಣಿ ತೆಗೆದು ನೀರು ಹಿಡಿಯಾಕತ್ತೆ ಸರ್. ಒಂದೇ ಬೋರ್ ಇರೋದು, ಆ ಒಂದೇ ಬೋರ್ ಬಿಟ್ಟು ಬರ್ತಾ ಇದೆ. ಯಾರು ಬಲವಣಿ ಗ್ರಾಮ ಕೂಡ ಭೇಟಿ ಕೊಟ್ಟಿಲ್ಲ ಸರ್ ಇನ್ನುವರೆಗೆ. ತಾವು ಒಂದ್ಸಲ ಬಂದು ಭೇಟಿ ಕೊಟ್ಟು ಹಾ ಸರ್. ಹಾ ಸರ್, ಇನ್ನೊಂದೇನೋ ಹೇಳಿದ್ರು ಬಹಳ ಕಾಂಟ್ಯಾಕ್ಟ್ ಹೌದು ಸರ್. ಅವ್ರು ಒಳ್ಳೆ ಕೆಲಸಗಾರರು ಸರ್. ಏನೇ ಒಂದು ನಮ್ಮ ಮನೆಗೆ ಕೊಟ್ರೆ ಇಮಿಡಿಯೇಟ್ಲಿ ಮಾಡ್ಸೋ ವ್ಯವಸ್ಥೆ ಕೂಡ. ಇನ್ನೊಂದು ಏನಾಯ್ತು ಗೊತ್ತಾ, ನಮ್ದು ಬಹುಗ್ರಾಮ ನೀರಲ್ಲಿ ನೀರು ಹೋಗಿರೋದ್ರಿಂದ ಹೊಳೆ ಬರ್ಲಿಲ್ಲಲ್ಲ. ಈಗ ನಮ್ದು 16-15 ಲೆವೆಲ್ ಡ್ಯಾಮ್ ಲೆವೆಲ್ ಅಲ್ಲಿಗೆ ಬಂದ್ರೆ ನಮ್ ಕೆರೆಯಾಗ ನೀರು ಬರ್ತದೆ. ಯಾವುದು ರೆಡ್ಡಿ ಕೆರೆ. ಕೆರೆಗೆ ನೀರು ಬೀಳ್ತಂದ್ರೆ ಸರ್ ಇನ್ನೊಂದು 2 ದಿವಸ ಸರ್. ಇನ್ನೊಂದು ನಮ್ಮ ಮನವಿ ಏನಂದ್ರೆ, ಈಗ ಸ್ವಲ್ಪ ಹೆಚ್ಚಿಗೆ 1500ರಿಂದ 2000 ಜನಸಂಖ್ಯೆ ಇದೆ ಸರ್. 30 ವರ್ಷದಿಂದ ಒಂದೇ ಬೋರ್ ಸರ್ ಇರೋದ್ರಿಂದ ಈ ರೀತಿ ತೆಗ್ತೈತೆ ಸರ್. ಒಂದ್ 3-4 ಗಂಟೆ ತೆಗ್ತೈತಾರ. ಒಂದಡಿ ಪೈಪ್ ಬೇಸಿ ನೀರು ಬರ್ತಾರೆ. ನಮ್ದು ಬೇಡಿಕೆ ಏನಂದ್ರೆ ಇನ್ನು 1-2 ಬೋರ್ ಹಾಕಿಸ್ಕೊಡೋ ವ್ಯವಸ್ಥೆ ಮಾಡಿದ್ರೆ ನೀರಿನ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇರುತ್ತೆ ಸರ್. ಒಂದೇ ತೋರಿಸಿ ಸರ್. 24 ಮೀಟಿಂಗ್ ಮಾಡಿದ್ವಿ ನಾವು. 24 ಮೀಟಿಂಗ್ ಮಾಡಿದಾಗ 2-3 ಬೋರ್ ಅವಶ್ಯಕತೆ ಇದೆ ಸರ್. ದಯಮಾಡಿ ಇದು ನೀವು ಯಾವುದೇ ಕಡೆ ಸ್ವಲ್ಪ ಇದು ಮಾಡ್ಕೊಡೋ ವ್ಯವಸ್ಥೆ ಮಾಡಿ ಸರ್.